ಹರಪನಹಳ್ಳಿ ತಾಲೂಕಿನ 37 ಗ್ರಾಮ ಪಂಚಾಯಿತಿಗಳನ್ನು ಭ್ರಷ್ಟಾಚಾರ ಮುಕ್ತವನ್ನಾಗಿಸಲು ಕೋರಿ ಎಐಸಿಸಿಟಿಯು ಕಾರ್ಯಕರ್ತರು ತಹಶೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಇನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ಎಲ್ಲೇ ಮೀರಿದೆ. ಇದಕ್ಕೆ ಈಚೆಗೆ ಕಡಬಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಈ ಸ್ವತ್ತು ಪಡೆಯಲು ರೈತ ಪರದಾಡಿದ್ದಂತ ಒಂದು ಸಂಗತಿ ಸಾಕ್ಷಿಯಾಗಿದೆ. ಹೀಗೆ ಬಹುತೇಕ ಪಂಚಾಯಿತಿಗಳಲ್ಲಿ ಪಿಡಿಒಗಳು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಬಾಗ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಸ್ವಚ್ಛ ವಾಹಿನಿ ಚಾಲಕಿ ಹಾಗೂ ಕಸ ವಿಂಗಡಣೆ ಮಾಡುತ್ತಿರುವಂತಹ ಕಾರ್ಮಿಕನ ಮೇಲೆ ರಾಜಕೀಯವಾಗಿ ದೌರ್ಜನ್ಯ ಎಸಗುತ್ತಿದ್ದಾರೆ. ಭ್ರಷ್ಟಾಚಾರದಲ್ಲಿ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳು ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಆದ್ದರಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆಸಿ ರೈತ ಸಾರ್ವಜನಿಕರನ್ನ ರಕ್ಷಣೆ ಮಾಡಬೇಕು ಎಂದು ಮನವಿಯಲ್ಲಿ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ಸಂದೇಶ್ ಪರಶುರಾಮ್, ತಾಲೂಕು ಕಾರ್ಯದರ್ಶಿ ಸಂತೋಷ್ ಗುಳೆದಹಟ್ಟಿ, ಮಹಮ್ಮದ್ ರಫೀಕ್, ದ್ವಾರಕೀಶ್, ಪ್ರಕಾಶ್, ರವಿನಾಯ್ಕ್ ಅವರು ಉಪಸ್ಥಿತರಿದ್ದರು. ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ರೈತರು ಸಣ್ಣ ಪುಟ್ಟ ಮನೆ ಕಟ್ಟಿಕೊಂಡಿರ್ತಕ್ಕಂಥ ಮನೆಗಳಿಗೆ ಈ ಸತ್ತು ಕೇಳಕ್ ಹೋದ್ರೆ ಅಲ್ಲಿರ್ತಕ್ಕಂಥ ಪಿಡಿಒಗಳು ದುಡ್ಡಿಗೆ ಏನು ರೈತರಿಗೆ ಏನು ಡಿಮ್ಯಾಂಡ್ ಇಟ್ಟು ನೀವು ಇಷ್ಟೇ ಕೊಡಬೇಕು, ಇಲ್ಲ ಅಂದ್ರೆ ನಿಮ್ಗೆ ಈ ಸತ್ತು ಕೊಡಲ್ಲ ಅಂತ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಿಡಿಒಗಳು ಏನು ಒಂದು ರೈತರಿಗೆ ಲಂಚದ ಇಸ್ಕೊಂತ ಅಂತ ಒಂದು ಏನು ನಿರ್ಮಾಣ ಆಗಿದೆ ತಾಲೂಕಿನಲ್ಲಿ, ಅದು ಕೂಡಲೇ ನಿಲ್ಲಬೇಕು. ಆಮೇಲೆ ನಮ್ಮ ರೈತರಿಗೆ ಇಸ್ಕೊಂಡಿರ್ತಕ್ಕಂಥ ಲಂಚ ಇಸ್ಕೊಂಡ್ರು ಸಹ ಮತ್ತೆ ಇವತ್ತು ಈ ಸತ್ತು ಕೊಟ್ಟಿಲ್ಲ. ನಾವು ಹೇಳ್ತಾ ಇದ್ದೀವಿ, ಇಲ್ಲಿರ್ತಕ್ಕಂಥ ತಾಲೂಕ್ ಪಂಚಾಯತಿ ಇವ ಚಂದ್ರಶೇಖರ್ ಅವರು ಈ ಕೂಡಲೇ ವರ್ಗಾವಣೆ ಆಗಿ ಹೋಗಬೇಕು. ಯಾಕಂದ್ರೆ ನಿಮ್ಮ ಮೇಲೆ ಬಹಳ ಆಪಾದನೆಗಳು ಬರ್ತಾ ಇದಾವೆ, ನಾವು ನೋಡ್ತಾನೆ ಇದ್ದೇವೆ. ಅದಕ್ಕೆ ಕೂಡಲೇ ಇಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಶಾಸಕರು, ಇಲ್ಲಿ ಅಧಿಕಾರಿಗಳು ಏನೇನು ಮಾಡ್ತಾ ಇದಾರೆ ಅಂತ ಈ ಕಡೆ ಗಮನ ಹರಿಸಬೇಕಾಗಿದೆ. ಇವತ್ತು ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಇದೇ ತರ ನಡೀತಾ ಇದೆ. ಈ ಸತ್ತಿನ ವಿಚಾರದಲ್ಲಿ ಸರ್ಕಾರದ ಫೀಸನ್ನ ಬಿಟ್ಟು ಅವರಿಗೆ ಬಾಯಿಗೆ ಬಂದಂಗೆ ಫೀಸ್ಗಳನ್ನ ಕೇಳ್ತಾ ಇದ್ದಾರೆ. ಸರ್ಕಾರದಲ್ಲಿ ಏನು ಅಲ್ಪ ಅಮೌಂಟ್ ಅಲ್ಲಿ ಈ ಸತ್ತು ಕೊಡ್ಬೇಕಂತ ಸರ್ಕಾರ